ಈ ರಾಮಾಯಣದ ಕಥೆ ಇದೆ. ಆ ಮತ್ತೆ ರಾಮಾಯಣದ ಕಥೆಯಲ್ಲಿ ಈ ರಾಮನ ಪಟ್ಟಾಭಿಷೇಕದ ಕಥೆ ಆಯ್ತಲ್ವ, ಅದರ ನಂತರದ ಕಥೆಯೂ ಅಲ್ಲಿ ಪರಿವಿಡಿಯಲ್ಲಿದೆ. ಅಂದರೆ ಏನರ್ಥ ಅಂದರೆ, ಅವರು ಎರಡನೇ ಸರ್ತಿ ಬರ್ದಾಯಿತು. ಫಸ್ಟ್ ಸರ್ತಿ ಇಂಡೆಕ್ಸ್ ಕೊಡುವಾಗ ಅದು ಅವ್ರು ಕೇಳಿದ ಕಥೆ, ಎರಡನೇ ಸರ್ತಿ ಇಂಡೆಕ್ಸ್ ಕೊಟ್ಟದ್ದು ಅವ್ರು ಬರೆದ ಕಥೆ. ಬರೆದ ಕಥೆಯಲ್ಲಿ ಸೀತಾ ಪರಿತ್ಯಾಗದ ಕಥೆಯೂ ಇದೆ, ಅದು ಇನ್ನೂ ಆಗಿಲ್ಲ. ಆ ಕಥೆ ಇನ್ನೂ ಆಗಿಲ್ಲ. ಅಂದರೆ ನಮಗೆ ಈ ಕಥೆಯನ್ನು ಅರ್ಥೈಸ್ಕೊಳ್ಳುವಾಗ ರಾಮಾಯಣ ಏನು ಹೇಳಿದೆ ಅಂತ ನಾವು ಯೋಚಿಸಲ್ಲ, ನಮಗೇನು ಅರ್ಥ ಆಗಿದೆ ಅದನ್ನು ರಾಮಾಯಣಕ್ಕೆ ಹೋಲಿಸಿ ಮಾತಾಡ್ತೇವೆ. ಅಲ್ಲಿಯೇ ಸ್ಪಷ್ಟವಾಗಿ ಯಾವುದಕ್ಕೂ ನಮಗೆ ಕಮ್ಮಿ ಮಾಡಿಲ್ಲ. ದೊಡ್ಡವರು ಯಾವತ್ತೂ ದಡ್ಡರಲ್ಲ. ನಮಗೆ ದಡ್ಡತನ ಇದ್ದದ್ರಿಂದ ನಮ್ಮ ದಡ್ಡತನ ಅವ್ರ ಮೇಲೆ ಹೊರಿಸೋದು. ಅವ್ರು ಎಷ್ಟು ಎತ್ತರ ಇರ್ತಾರಲ್ವಾ, ನಮ್ಗೆ ಅಷ್ಟು ಎತ್ತರ ಹಾರ್ಲಿಕ್ಕಾಗಲ್ಲ. ಅವ್ರನ್ನ ಜಗ್ಗುದು, ಈಗ ಕರೆಕ್ಟ್ ಇದ್ದೀರಿ ನೀವು, ನಮ್ಮ ಲೆವೆಲಿಗೆ ಬಂದಿದ್ದೀರಿ ಅಂತ. ಇದು ನಮ್ಮ ದುಸ್ಥಿತಿ. ವಾಲ್ಮೀಕಿಗಳನ್ನು ಹಾಗೇ ಒಂದು ದುಸ್ಥಿತಿಯಲ್ಲಿ ತಂದು ನೋಡುವ ಒಂದು ದಾರಿದ್ರ್ಯ ಅಂತ ಹೇಳಬೇಕಷ್ಟೆ, ದಡ್ಡತನ ದಾರಿದ್ರ್ಯ ಅಂತ ಹೇಳಬೇಕು. ಅಂದರೆ ಪ್ರತಿಯೊಂದರಲ್ಲೂ ಅಪೂರ್ವವಾದಂತಹ ಸಂಗತಿಗಳನ್ನು ನಮ್ಮ ಪ್ರಾಚೀನರು ತುಂಬಿದ್ದಾರೆ ಅನ್ನೋದಕ್ಕೆ ರಾಮಾಯಣದ ಒಂದೊಂದು ಸಾಲು ಕೂಡ ಸಾಕ್ಷಿ. ಆಮೇಲೆ ಅವರನ್ನು ಅನುಸರಿಸಿ ಬೇಕಾದಷ್ಟು ಕಥೆಗಳನ್ನು ಬರೆದಿರ್ಬೋದು, ಆದರೆ ನಮಗೆ ಪ್ರಧಾನ ಪ್ರಮಾಣ ಆಗೋದು ವಾಲ್ಮೀಕಿಗಳೇ ಹೇಳಿದ್ದು. ಯಾಕೆಂದರೆ ಅವರು ಒಬ್ಬರು ಆ ಇಡೀ ಘಟನೆಯಲ್ಲಿ ಒಬ್ಬರು ಪಾತ್ರಧಾರಿಗಳು. ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದು ಅಥೆಂಟಿಸಿಟಿ ಯಾಕೆ ಹೇಳೋದು ಅಂತಂದರೆ, ಅವರು ಒಬ್ಬರು ಪಾತ್ರವಾಗಿ ಘಟನೆಗಳನ್ನು ವಿಮರ್ಶಿಸ್ತಾರೆ. ನಾವು ಗೊತ್ತೇ ಇಲ್ಲ, ನಮ್ಗೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಹೀಗಿರ್ಬೋದಿತ್ತು ಹಾಗಿರ್ಬೋದಿತ್ತು, ರಾಮ ಯಾಕೆ ಹಾಗೆ ಮಾಡ್ದ. ನಮಗೆ ನಮ್ಮ ಪರಿಸ್ಥಿತಿ ಬಂದಾಗ ನಾವೇ ನಮ್ಮನ್ನು ಆ ತಪ್ಪು ಮಾಡಿದಾಗ ಕ್ಷಮಿಸ್ತೇವೆ, ಇನ್ನೊಬ್ರಿಗೆ ಮಾತ್ರ ನಾವು ಜೋರು ಮಾಡೋದು. ಅದೇ ತಪ್ಪನ್ನು ನಾವು ಮಾಡಿದಾಗ ನಾವು ಇನ್ನೊಬ್ಬರನ್ನು ಆಕ್ಷೇಪ ಮಾಡ್ತಾ ಅದು ಸರಿಯಲ್ಲ ಇದು ಸರಿ, ಅದೇ ತಪ್ಪು ನಾವು ಮಾಡಿದ್ದಿದ್ರೆ ಅದು ಗೊತ್ತೇ ಇಲ್ಲ ಯಾರಿಗೂ ಗೊತ್ತಾಗಿಲ್ಲ, ನಡ್ಕೊಂಡು ಹೋಗ್ಬಿಡುತ್ತೆ. ಇದು ರಾಮಾಯಣದ ಚಿತ್ರಣವನ್ನು ಕೊಡುವಾಗ ವಾಲ್ಮೀಕಿಗಳ ಮಾತನ್ನು ಗಮನಿಸಿದಾಗ ವಾಲಿ ಸ್ಪಷ್ಟವಾಗಿ ಹೇಳ್ತಾನೆ, ರಾಮಚಂದ್ರ ನೀನು ಹೇಳಿದ ಪ್ರತಿಯೊಂದು ಮಾತೂ ಸತ್ಯ, ನನಗದು ಅರ್ಥ ಆಗಿದೆ, ನನಗೆ ಗೊತ್ತಾಯಿತು, ನಾನು ತಪ್ಪು ಮಾಡಿದ್ದೇನೆ, ನನ್ನಿಂದ ಅನ್ಯಾಯ ಆಗಿದೆ, ಅದಕ್ಕೆ ಶಿಕ್ಷೆ ಆಗಿದೆ. ಇಷ್ಟಾದಮೇಲೆ ರಾಮಚಂದ್ರ ತಸ್ಮಾದ್ ಹತೋಸಿ ಕಾರ್ಯಂ ತ್ವಾಂ ಜೀವಯಾಮಿ ಯದಿಚ್ಛಸಿ, ಒಂದು ವೇಳೆ ನಿನಗೆ ಈಗಲೂ ಬದುಕಬೇಕು ಅಂತ ಅಪೇಕ್ಷೆ ಇದ್ದರೆ ನಾನು ಬದುಕಿಸ್ತೇನೆ. ಈಗ ಕೊಲ್ಲುವ ಅಧಿಕಾರ ಯಾರಿಗಿದೆ ಅಂದರೆ ಬದುಕಿಸುವ ಅಧಿಕಾರ ಇದ್ದರೆ ಮಾತ್ರ.